ಪಾಸಿಟಿವ್ ನೆಗೆಟಿವ್ ಅಂದ್ರೆ ನಮಗೆ ಜಾಸ್ತಿ ಕಾಣೋದು ನೆಗೆಟಿವ್. ಪಾಸಿಟಿವ್ ಯಾರು ಕೇಳೋದಿಲ್ಲ, ಅದು ಹೊರಗೆ ಹಾಕೋದಿಲ್ಲ. ಇವಾಗ ನೆಗೆಟಿವ್ ಎಲ್ಲಾದ್ರೂ ನೋಡಿದ್ರೆ ಸಾಕು. ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ನಮ್ಮ ಕಣ್ಣ ಮುಂದೆ ಯಾರೋ 4 ಮಂದಿ ಮಾತಾಡ್ಕೊಂಡು ಒಳ್ಳೇದಾಗಿ ಯಾರು ಮಾತಾಡ್ಕೊಂಬೋದಿಲ್ಲ, ಕೆಟ್ಟದಾಗಿ ಮಾತಾಡ್ಕೋತಾರೆ. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಲವ್ ಮ್ಯಾರೇಜ್ನಲ್ಲಿ ಲವ್ ಫೇಲ್ ಆಗಿದ್ರೆ ಸೋಷಿಯಲ್ ಮೀಡಿಯಾ ಎಲ್ಲಾದ್ರೂ ಅಲ್ಲಿ ತೋರಿಸ್ತಾರೆ, ಹೇಳ್ತಾರೆ, ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಬಟ್ ಪಾಸಿಟಿವ್ ಲವ್ ಸಕ್ಸಸ್ ಆಗಿದ ಮೇಲೆ ಅವ್ರು ಚೆನ್ನಾಗಿದ್ದವ್ರನ್ನ ಯಾರು ತೋರಿಸೋದಿಲ್ಲ, ಎಲ್ಲಿ ಬಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಿಲ್ಲ, ಟಿವಿನಲ್ಲಿ ಬರೋದಿಲ್ಲ. ಅಂದ್ರೆ ನಮ್ಗೆ ಏನಿಸುತ್ತೆ, ಲವ್ ಫೇಲ್ ಆಗಿದಾಗ ಇಲ್ಲ ಏನೋ ಮೋಸ ಮಾಡಿದಾಗ ಅದು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಅದು ಮಾತ್ರ ನಮ್ಗೆ ತೋರಿಸ್ತಾರೆ. ಇವಾಗ ನಿಮ್ಗೆ ಏನು ನೆಗೆಟಿವ್ ತೋರಿಸ್ತಾರಲ್ಲ ಅದೇ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಅಯ್ಯೋ ನಮ್ಗೆ ಲವ್ ಮ್ಯಾರೇಜ್ ಸಕ್ಸಸ್ ಆಗೋದಿಲ್ಲ, ಲವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತಾವಂತೆ ಅವ್ರು ನಮ್ಮನ್ನು ತೋರಿಸ್ತಾ ಇದ್ದಾರೆ, ನೆಗೆಟಿವ್ ತೋರಿಸ್ತಾ ಇದ್ದಾರೆ. ಅವಾಗ ನಮಗೆ ನೆಗೆಟಿವ್ ಅಂದ್ರೆ ಬರುತ್ತೆ ಲವ್ ಮೇಲೆ. ಪಾಸಿಟಿವ್ ಸಕ್ಸಸ್ಫುಲ್ ಆಗಿದ್ದವ್ರು ಲವ್ ಮ್ಯಾರೇಜ್ ಮಾಡ್ಕೊಂಡು ಸಕ್ಸಸ್ಫುಲ್ ಆಗಿದ್ದವ್ರು ಅವ್ರು ಯಾರು ತೋರಿಸಲು ಹೋಗಿಲ್ಲ, ತೋರಿಸಲು ಕೂಡ ಅವ್ರ ಬಗ್ಗೆ ಯಾರು ಹೇಳೋದು. ಅಂದ್ರೆ ನೆಗೆಟಿವ್ನ ಜಾಸ್ತಿ ಸ್ಪೀಡ್ ಆಗುತ್ತೆ, ಹೊರಗಡೆ ಬರುತ್ತೆ. ಪಾಸಿಟಿವ್ ಯಾರು ಕೇರ್ ಮಾಡೋದು ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ. ಇವಾಗ ಲವ್ನಲ್ಲಿ ಸಕ್ಸಸ್ ಆಗಿದ್ರು ತುಂಬಾ ಜನ ಇದ್ದಾರೆ, ಬಟ್ ಅವ್ರು ಹೊರಗೆ ಬಂದಿಲ್ಲ. ಲವ್ನಲ್ಲಿ ಫೇಲ್ ಆಗಿದ್ದವರು ಕಡಿಮೆ ಇದ್ದಾರೆ, ಬಟ್ ಅವ್ರು ಹೊರಗೆ ಬರ್ತಾರೆ. ಮೈಂಡ್ ಸೆಟ್